ಲೈಕ್ ಕೊಡ್ಬೋದು, ಕಮೆಂಟ್ ಹಾಕ್ಬೋದು. ವಿಡಿಯೋ ಇಷ್ಟ ಆದರೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಯಾವುದೇ ನಾವು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಬೆಲ್ ಬಟನ್ ಒತ್ತಿದ್ರೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಬೆಲ್ ಬಟನ್ ಒತ್ತಿ ಅಂತ ಹೇಳಿದ್ರು. ಬೆಲ್ ಬಟನ್ ಒತ್ತಿದ್ರೆ ನಮ್ದು ಸಬ್ಸ್ಕ್ರೈಬ್ ಕೂಡ ಲೆಸ್ ಆಗಲ್ಲ. ಲೆಸ್ ಆಗೋದಂತೂ ಇಲ್ಲ, ಪಕ್ಕ ನಮಗೆ ಸಬ್ಸ್ಕ್ರೈಬ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಒತ್ತಿ ಅಂತೇಳಿ. ಹಾಗೆಯೇ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ತನಕ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೆಚ್ಚು ಹೆಚ್ಚು ಸಪೋರ್ಟ್ ನಿಮ್ಮದು ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಮೊನ್ನೆ ಒಂದು ಚಾನೆಲ್ ನಾನು ಪ್ರಮೋಟ್ ಮಾಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಬಂತು. ಹಾಗೆಯೇ ಯಾರೆಲ್ಲ ವಿಡಿಯೋಸ್ ನೋಡಿದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತು ಒಂದು ಚಾನೆಲ್ನ ತಗೊಂಡು ಬಂದಿದ್ದೀನಿ. ಕಲಿನಲ್ಲಿ ಅಂತೇಳಿ ಚಾನೆಲ್ ಇದೆ. ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾರೆ. ಅದು ನಮಗೆ ಬೇಕಾಗುವಂಥ ವಿಡಿಯೋಸ್ಗಳು, ರೇಷನ್ ಕಾರ್ಡ್ ಆಗಲಿ, ಗೃಹಲಕ್ಷ್ಮಿದ್ದಾಗಲಿ, ಮೊಬೈಲ್, ಯೂಟ್ಯೂಬ್ ಬಗ್ಗೆ ಆಗಲಿ, ಯಾವುದ್ರ ಬಗ್ಗೆ ನಿಮಗೆ ಬೇಕೋ ಅದು ಗೊತ್ತಿರುತ್ತೆ ವಿಷಯ, ಅದನ್ನೆಲ್ಲ ಅವ್ರು ಹಾಕ್ತಾ ಇರ್ತಾರೆ. ಯಾವುದು ವಿಷಯದಲ್ಲೂ ಅವರು ಎಲ್ಲ ವಿಷಯದಲ್ಲೂ ವಿಡಿಯೋ ಮಾಡ್ತಾರೆ. ಅವರ ಚಾನಲ್ಗೆ ಭೇಟಿ ಕೊಡಿ. ಅವರ ಚಾನಲ್ ನಾನು ತೋರಿಸ್ತೀನಿ, ವಿಸಿಟ್ ಮಾಡಿಸ್ತೀನಿ ನಿಮ್ಮನ್ನು. ನೋಡಿ ಯಾವ ಥರ ವಿಡಿಯೋಸ್ ಎಲ್ಲ ಮಾಡ್ತಾರೆ ಅಂತೇಳಿ ನೀವೇ ನೋಡಿ. ಯಾರ್ಯಾರು ಕಲಿನಲ್ಲಿ ಚಾನಲ್ಗೆ ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಒಳ್ಳೆ ವಿಡಿಯೋಸನ್ನು ನೋಡ್ಬೋದು. ಗೃಹಲಕ್ಷ್ಮಿಯರ ಗುಡ್ ನ್ಯೂಸು, ಗೃಹಲಕ್ಷ್ಮಿ ದುಡ್ಡಿನ ಕಂತು ದುಡ್ಡು ಬರುತ್ತಲ್ಲ ಅದರ ಬಗ್ಗೆ ವಿಡಿಯೋ ಮಾಡ್ತಾರೆ. ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಪಾನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಕೆಲವು ವಿಷಯಗಳ ಬಗ್ಗೆ ಅವರು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಅವರ ಚಾನೆಲ್ಗೆ ಹೋಗಿ ನಾನು ಇವಾಗ ಅವರ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಚಿಕ್ಕ ಪುಟ್ಟ ಮಕ್ಕಳು ಅವ್ರಿಗೆ ಇರೋದು, ಚಿಕ್ಕ ಪಾಪು ಪುಟ್ಟ ಮಕ್ಕಳು. ಅವರನ್ನ ಇಟ್ಕೊಂಡು ಅವರು ಲೈವ್ ವಿಡಿಯೋಸು ಎಲ್ಲ ಹಾಕ್ತಾ ಇದ್ದಾರೆ. ಹಾಗೆಯೇ ಟೀಚರ್ ಕೂಡ ಹೌದು, ಸ್ಕೂಲಿಗೂ ಹೋಗ್ತಾ ಇದ್ದಾರೆ. ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದ್ರೆ. ಅವರು ಬ್ಯುಸಿನಲ್ಲೂ ರಾತ್ರಿ ಹೊತ್ತು ಲೈವ್ ಮಾಡ್ತಾರೆ. ತುಂಬ ಕಷ್ಟಪಟ್ಟು ಒಂದು ಚಾನೆಲ್ ಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ನಮ್ಮ ಸಪೋರ್ಟು ಇದ್ದರೆ ಅವ್ರಿಗೂ ಸ್ವಲ್ಪ ಬೆನ್ನೆಲುಬಾಗಿ ಖುಷಿ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ನೋಡಿ ಅವರ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಅವರ ಚಾನಲ್ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ನೋಡಿ ಕಲಿನಲ್ಲಿ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂಚಿನ ವಿಡಿಯೋದಲ್ಲೂ ಹೇಳಿದ್ದೇನೆ, ಆದರೆ ನಿಮ್ಮ ವಿಡಿಯೋಸನ್ನು ನಾನು ಪ್ರಮೋಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾರ್ದೆಲ್ಲ ನಿಮ್ಮ ಚಾನೆಲ್ನ ಕೂಡ ಪ್ರಮೋಟ್ ಮಾಡೋಕ್ಕೆ ರೆಡಿ ಇದ್ದೀನಿ. ಯಾರ್ದೆಲ್ಲ ಚಾನೆಲ್ ಪ್ರಮೋಟ್ ಮಾಡಬೇಕು ಅವರು ಹೇಳಿ ಅಂತ ಹೇಳ್ಕೊಂಡಿದ್ದೇನೆ. ನಾನೇನು ದುಡ್ಡು ತಗೊಳ್ತಾ ಇಲ್ಲ, ನನಗೆ ದುಡ್ಡು ತಗೊಂಡು ಪ್ರಮೋಟ್ ಮಾಡ್ತಾ ಇಲ್ಲ, ಫ್ರೀ ಪ್ರಮೋಟ್ ಅಂತ ಹೇಳಿದ್ದೇನೆ ನಾನು. ಬನ್ನಿ ಕಲಿನಲ್ಲಿ ಚಾನಲ್ಗೆ ವಿಸಿಟ್ ಆಗೋಣ, ನೋಡ್ಕೊಂಡು ಬರೋಣ ಯಾವುದೆಲ್ಲ ವಿಡಿಯೋಸ್ ಇದೆ ಅವ್ರ ಚಾನಲ್ಲಿ, ಯಾವ ಥರ ಮಾಡಿದ್ದಾರೆ ಅಂತೇಳಿ. ಬನ್ನಿ ನೋಡಿ ಕಲಿನಲ್ಲಿ ಚಾನೆಲ್. ನೋಡ್ತಾ ಇದ್ರಲ್ವಾ ಇವರೇ ಕಲಿನಲ್ಲಿ. ಅವ್ರ ಚಾನಲ್ ನೋಡಿ, ಗೃಹಲಕ್ಷ್ಮಿಯರಿಗೆ ನ್ಯೂಸು, ಗುಡ್ ನ್ಯೂಸ್ ವಿಡಿಯೋಸ್ ಹಾಕಿದ್ದಾರೆ. ಜಸ್ಟ್ ಇವಾಗ ಹಾಕಿದ್ದೊಂದು. ಹಾಗೆಯೇ ಯೂಟ್ಯೂಬ್ ಬಗ್ಗೆನೂ ಹಾಕಿದ್ದಾರೆ. ಎಲ್ಲ ವಿಡಿಯೋಸ್ ಬಗ್ಗೆ ನೋಡಿ, ವಿಡಿಯೋಸ್ಗಳು, ವಿಡಿಯೋ ಇಂಟ್ರಡಕ್ಷನ್ ಹಾಕಿದ್ದಾರೆ. ರೇಷನ್ ಕಾರ್ಡ್ ಬಗ್ಗೆ, ಹಾಗೆಯೇ WH-4000 ಕಂಪ್ಲೀಟ್ ಹೇಗೆ ಆಗೋದು ಅದನ್ನು ಹಾಕಿದ್ದಾರೆ. ಯಾರ್ಯಾರಿಗೆ ಒಳ್ಳೆ ಮಾಹಿತಿಗಳಿವೆ ಇವರ ವಿಡಿಯೋಸಲ್ಲಿ. ನೋಡಿ ನೀವು, ಕಂಟೆಂಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರೆಲ್ಲ ಇವರ ಚಾನೆಲ್ಗೆ ವಿಸಿಟ್ ಆಗಿಲ್ಲ, ಯೂಟ್ಯೂಬ್ ಬಗ್ಗೆ ಮಾಹಿತಿ ಬೇಕು, ಹಾಗೆಯೇ ರೇಷನ್ ಕಾರ್ಡಿದ್ದು, ಪಾನ್ ಕಾರ್ಡಿದ್ದು, ಗೃಹಲಕ್ಷ್ಮಿದ್ದು ಎಲ್ಲ ವಿಷಯಗಳ ಬಗ್ಗೆ ಇವರ ಚಾನಲಲ್ಲಿ ಕಂಟೆಂಟ್ ಸಿಗುತ್ತೆ. ಹೋಗಿ ಒಮ್ಮೆ ವಿಸಿಟ್ ಆಗಿ ನೋಡಿ. ಅವರ ಚಾನಲ್ಗೆ ಒಂದು ವಿಡಿಯೋಸ್ ನೋಡಿ ಕಾಮೆಂಟ್ ಹಾಕಿ, ಅವರು ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ. ನೀವು ಮಾಡ್ತೀರಾ ಅಂತೇಳಿ ನಾನು ಅಂದ್ಕೊಂಡಿರ್ತೀನಿ. ನೋಡಿ ಕಲಿನಲ್ಲಿ ಚಾನಲ್ಗೆ ಹೋಗಿ
ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರಿಗೆ ನಮಗೆ ಸಪೋರ್ಟ್ ಮಾಡಿದಷ್ಟೇ ಖುಷಿ ಆಗುತ್ತೆ. ಅವ್ರಿಗೂ ಸಪೋರ್ಟ್ ಮಾಡಿ, ಓಕೆನಾ. ನೋಡ್ತಾ ಇರ್ಬೋದು ನೋಡಿ ಎಷ್ಟು ವೀಡಿಯೋಸ್ಗಳಿವೆ ಅಂತೇಳಿ ನೋಡ್ತಾ ಇರ್ಬೋದು. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಪಾಪುಗಳನ್ನ ಇಟ್ಕೊಂಡು ಇಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದಾರೆ. ಆದರೆ ನಾವು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಆಗೋಣ. ನೋಡಿ ತುಂಬ ಚೆನ್ನಾಗಿವೆ ವಿಡಿಯೋಸ್ಗಳು. ನಿಜವಾಗ್ಲೂ ಒಂದು ವಿಡಿಯೋಸ್ ಮಾಡಬೇಕಾದ್ರೆ ಅದು ಎಷ್ಟು ಕಷ್ಟ ಇದೆ, ಎಷ್ಟು ಅಂತೇಳಿ ಅದು ಮಾಡಿದವ್ರಿಗೆ ಮಾತ್ರ ಗೊತ್ತು. ನೋಡಿ, ಯಾರೆಲ್ಲ ಕಲಿನಲ್ಲಿ ಚಾನೆಲ್ಗೆ ವಿಸಿಟ್ ಆಗಿಲ್ವೋ ಪ್ಲೀಸ್ ಹೋಗಿ ವಿಸಿಟ್ ಆಗಿ, ಒಂದು ಕಮೆಂಟ್ ಹಾಕಿ ಬನ್ನಿ. ವಿಡಿಯೋಸ್ ನೋಡಿ ಖಂಡಿತ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ. ನೀವು ವಿಸಿಟ್ ಆಗ್ತೀರಾ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಇವಾಗ ಇನ್ನೊಂದು ಚಾನೆಲ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಯಾವ ಚಾನೆಲ್ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕಲಿನಲ್ಲಿ ಚಾನೆಲ್ಗೆ ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಬನ್ನಿ. ಖಂಡಿತ ರೆಸ್ಪಾನ್ಸ್ ಮಾಡ್ತಾರೆ. ಇವಾಗ ನೆಕ್ಸ್ಟ್ ಚಾನಲ್ಗೆ ಹೋಗೋಣ. ನೆಕ್ಸ್ಟ್ ಚಾನಲ್ ಯಾವುದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ಇದ್ರಲ್ಲೂ ಫ್ರೆಂಡ್ಸ್ ಕಲಿನಲ್ಲಿ ಚಾನೆಲ್ಗೆ ಹೋಗಿ ಬಂದ್ವಿ ನೋಡಿ. ಯಾರೆಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ, ಓಕೆನಾ. ಹಾಗೆಯೇ ಇವಾಗ ನೆಕ್ಸ್ಟ್ ಚಾನಲ್ ತಗೊಂಡು ಬಂದಿನಿ. ಯಾರ್ದು ಗೊತ್ತಾ? ವೀನಾ ಲಾಕ್ಸ್. ನಮ್ಮದು ಡಾರ್ಲಿಂಗ್ ಅವರು. ನಾನು ಡಾರ್ಲಿಂಗ್ ಅಂತಲೇ ಕರೆಯೋದು. ಯಾಕಂದರೆ ಅವರ ಸಬ್ಬು 1 ನಾನು ನೋಡ್ತಾ ಇದ್ದೇನೆ. ಫಸ್ಟ್ ಅವರು ಯಾವತ್ತು ಯೂಟ್ಯೂಬ್ಗೆ ಬಂದರು, YT ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ನಾನು ಅವರನ್ನು ನೋಡ್ತಾ ಇದ್ದೇನೆ. ಯಾಕಂದ್ರೆ ತುಂಬ ವಿಡಿಯೋ ಮಾಡೋದ್ರಲ್ಲಿ ಆಗಲಿ, ಮಾತಾಡೋದ್ರಾಗಲಿ ಎಲ್ಲ ವಿಷಯದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ತುಂಬ ತಿಳಿದವರು ಕೂಡ. ಹಾಗೆಯೇ ಮಾತಾಡೋದು ಕೂಡ ತುಂಬ ಒಳ್ಳೆಯದು. ಫಸ್ಟಿನಿಂದ ನಾನು ವಿಡಿಯೋಸ್ ಅವರನ್ನು ನೋಡ್ತಾ ಇದ್ದೇನೆ. ತುಂಬ ಇವಾಗಲೂ ಅವರನ್ನು ನೋಡುವಾಗ ಅವರು ಏಜ್ ಆಗಿದೆ ಈ ಥರ ಅಂತೇಳಿ ಯಾವತ್ತೂ ನೊಂದುಕೊಂಡವರು ಅಲ್ಲ, ನನ್ನ ಕೈಲಿ ಆಗಲ್ಲಂತ ಹೇಳಿದವರು ಕೂಡ ಅಲ್ಲ, ಇದೆಲ್ಲ ಮಾಡೋಕ್ಕೆ ಅಂತೇಳಿ ಹೇಳಿದವರಲ್ಲ. ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅವರು, ತುಂಬ ಉಲ್ಲಾಸವಾಗಿದ್ದಾರೆ. ಅದೊಂದು ಅವ್ರದ್ದು ಪ್ಲಸ್ ಪಾಯಿಂಟ್. ಏಜ್ ಆದರೂ ಕೂಡ ನಿಜವಾಗ್ಲೂ ನಾನು ಇದು ಹೇಳ್ತಾ ಇಲ್ಲ, ನಿಜವಾಗ್ಲೂ ಮಾತಾಡೋದಾಗಲಿ ಏನೇ ಸ್ಟೈಲ್ ಇದ್ರೂ ಅವ್ರದ್ದು DPಯಲ್ಲಿ ಫೋಟೋ ಇಲ್ಲ. ಅವರ ಚಾನಲಲ್ಲಿ ವೀಡಿಯೋಸಲ್ಲಿ ಒಂದೆರಡು ಫೋಟೋ ಇರುತ್ತೆ, ನೋಡ್ಕೊಂಡು ಬನ್ನಿ ವೀಡಿಯೋಸು. ಅವರ ಚಾನಲ್ನ ನಾನು ವಿಸಿಟ್ ಮಾಡ್ತಾ ಇದ್ದೀನಿ ನೋಡಿ, ವೀನಾ ಲಾಕ್ಸ್. ಇವಾಗ ಅವ್ರದ್ದು 1K ದಾಟಿ ಹೋಗಿದೆ. ಅವ್ರದ್ದು ಫಸ್ಟ್ 1 ಸಬ್ಸ್ಕ್ರೈಬರ್ 1K ಬೇಗ ಮುಗಿಸಿದ್ದಾರೆ ಅವರು. 1K ಆಗೋದಕ್ಕೆ ಅವರು ಕಷ್ಟನೇ ಪಟ್ಟಿಲ್ಲ. ಯಾಕಂದರೆ ತುಂಬ ಆ್ಯಕ್ಟಿವ್ ಆಗಿದ್ದರು ಅವರು. ತುಂಬ ಒಳ್ಳೆಯ ವ್ಯಕ್ತಿ ಕೂಡ, ತುಂಬ ತಿಳಿದವರು ಕೂಡ, ಅದಂತೂ ಸತ್ಯ. ತಿಳಿದವರು ಕೂಡ ಅವರ ಚಾನೆಲ್ಗೆ ಹೋಗಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಓಕೆನಾ. ನಾನು ಅವರ ಚಾನೆಲ್ನ ತೋರಿಸ್ತಾ ಇದ್ದೇನೆ. ಇವಾಗ 1K 14 ಸಬ್ಸ್ಕ್ರೈಬರ್ ಇದ್ದಾರೆ, ಅವರಿಗೆ ಆಲ್ರೆಡಿ ಇದ್ದಾರೆ. ವಿಡಿಯೋಸ್ ಅಡಿಗೆ ಅಂತೂ ಮಾಡ್ತಾರೆ. ಟೈಟಲ್ ನೋಡಿ ನಾವು ಅವರ ವೀಡಿಯೋಸನ್ನು ನೋಡಬೇಕು. ಯಾಕಂದರೆ ಟೈಟಲ್ ಡಿಫ್ರೆಂಟ್ ಆಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಅವರು ಒಂದೊಂದು ಟೈಟಲ್ ಹಾಕೋದು. ನಾನು ಯಾವತ್ತೂ ಅವರು ಅಡಿಗೆ ವಿಡಿಯೋ ಹಾಕಿದರೆ ಇವತ್ತು ಟೈಟಲ್ ಏನು ಹಾಕಿದ್ದಾರೆ ಅಂತ ನಾನು ನೋಡ್ತೀನಿ. ಯಾಕಂದರೆ ಡಿಫ್ರೆಂಟಾಗಿ ಹಾಕ್ತಾರೆ ಟೈಟಲ್. ಅದು ಏನೋ ಒಂದು ಇರುತ್ತೆ ಅದರ ಒಳಗಡೆ ಹೋಗಿ ನೋಡುವಾಗ ತುಂಬ ಖುಷಿ ಆಗುತ್ತೆ ಅವರ ವೀಡಿಯೋಸ್ ನೋಡೋಕ್ಕೆ. ನೋಡಿ, ಯಾರೆಲ್ಲ ಅವರ ಚಾನಲ್ಗೆ ಹೋಗಿಲ್ಲ ಅಂದರೆ ಒಮ್ಮೆ ನೋಡ್ಕೊಂಡು ಬನ್ನಿ. ನಾನು ಇವಾಗಲೇ ನಿಮಗೆ ತೋರಿಸ್ತಾ ಇದ್ದೇನೆ ಅವರ ಚಾನಲ್ ಯಾವುದು ಅಂತೇಳಿ. ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತೇಳಿ ನೀವು ಅಂದ್ಕೋಬೇಡಿ, ನಿಜವಾಗ್ಲೂ ಹೌದು. ಅವರ ವೀಡಿಯೋಸ್ ಆಗಲಿ, ಒಂದೊಂದು ಟೈಟಲ್ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಮತ್ತು ಮಾತಾಡೋದಾಗಲಿ, ಲೈವ್ ಮಾಡ್ತಾರೆ. ಲೈವ್ಗೂ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಅವರ ಚಾನಲ್ಗೆ ನಾವು ಇವಾಗ ವಿಸಿಟ್ ಕೊಡೋಣ ಬನ್ನಿ. ಅವರ ಚಾನಲ್ ನಾನು ತೋರಿಸ್ತಾ ಇದ್ದೇನೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ವೀನಾ ಲಾಕ್ಸ್ ಅಂತೇಳಿ ಬನ್ನಿ ನೋಡ್ಕೊಳ್ಳಿ. ನೋಡಿ, ವೀನಾ ಲಾಕ್ಸ್ ಅಂತೇಳಿ DP ಅವ್ರ ದೇವ್ರದ್ದು DP ಹಾಕ್ಕೊಂಡಿದ್ದಾರೆ. ಯಾಕಂದರೆ DPಯಲ್ಲಿ ಇದೆ.
ಬೇರೆ ಇದಿದೆ, ವೀಡಿಯೋದಲ್ಲಿ ಫೋಟೋ ಇದೆ ಅವ್ರದ್ದು, ನೋಡ್ಕೋಬೇಕಾದ್ರೆ ನೋಡಿ. ಇದು ನೆನ್ನೆ ಹಾಕಿದ ವೀಡಿಯೋ, YT ಫ್ರೆಂಡ್ನ ಗುರುನ ಅಂತೇಳಿ. ನಿಜವಾಗ್ಲೂ ನಮಗೆ ಗೊತ್ತಿರೋದನ್ನು ನಾವು ಹೇಳ್ತಾ ಇರ್ತೀವಿ, ನಾವೇನು ಕಲ್ತಿದ್ದೀವಿ ಅದನ್ನು ನಾವು ಹೇಳ್ತಾ ಇರೋದು. ಬೇರೆ ಏನೋ ನಮಗೂ ಅಷ್ಟೇನು ಗೊತ್ತಿಲ್ಲ, ಆದರೂ ನಾವು ಗೊತ್ತಿರೋದನ್ನು ಹೇಳ್ಕೊಂಡಿರ್ತೀವಿ. ಅದಕ್ಕೆ ಅವರು ನೋಡಿ YT ಫ್ರೆಂಡ್ನ ಗುರುನ ಅಂತೇಳಿ ಒಂದು ಸ್ವಲ್ಪ ಜನದ್ದು ಫೋಟೋ ಹಾಕಿ ವಿಡಿಯೋ ಮಾಡಿದ್ದಾರೆ. ಒಳ್ಳೆಯದಾಗಲಿ ವೀಣಾ ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್ ವೀಣಾ ಸಿಸ್ಟರ್. ಹಾಗೆ ನೋಡಿ ಒಂದೊಂದು ರೆಸಿಪಿದ್ದು ಟೈಟಲ್, ಹಾಗೆಯೇ ಚೆನ್ನಾಗಿರುತ್ತೆ ಟೈಟಲನ್ನು, ಹಾಗೆಯೇ ವೀಡಿಯೋಸನ್ನು ಸೂಪರಾಗಿರುತ್ತೆ ನೋಡಿ. ನೆಲ್ಲಿಕಾಯಿ ಲೇಹ ಗೊತ್ತಿರೋ ತುಂಬ ಅಪರೂಪ ಅಡುಗೆ ಮಾಡ್ತಾರೆ ಅವರು, ತುಂಬ ಅಪರೂಪದ್ದು ರೆಸಿಪಿಗಳನ್ನು ಮಾಡ್ತಾರೆ. ನೀವು ನೋಡ್ಕೊಂಡು ಬನ್ನಿ ನೋಡಿ. ಇದು ವೀಣಾ ಸಿಸ್ಟರ್, ಇದು ವೀಣಾ ಸಿಸ್ಟರ್ ಅಮ್ಮನೊಟ್ಟಿಗೆ ವಿಡಿಯೋ ಮಾಡಿದ್ದು. ಬಜ್ಜಿ ಬೋಂಡಾಗೆ ತರಕಾರಿ ಬೇಕಾ ಅಂತೇಳಿ ವಿಡಿಯೋ ಮಾಡಿದ್ದಾರೆ. ಬಜ್ಜಿ ಬೋಂಡಾಗೆ ತರಕಾರಿ ಬೇಕಾ ಅಂತೇಳಿ ನೋಡಿ. ನಾನು ಹೇಳಿದಲ್ವ, ಅವರ ಟೈಟಲ್ ತುಂಬ ಡಿಫ್ರೆಂಟ್ ಆಗಿದೆ, ಅವರು ಹಾಕೋ ಟೈಟಲ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಚುಮ್ಮು ಚಲ್ಲಿಗೆ ಮಸಾಲೆ ಬಜ್ಜಿ ಚೆನ್ನಾಗಿದೆ ನೋಡಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅವರು ತುಂಬ ಆ್ಯಕ್ಟಿವ್ ಆಗಿ ತುಂಬ ಖುಷಿಯಾಗಿರ್ತಾರೆ, ಲವಲವಿಕೆಯಿಂದ ವೀಡಿಯೋಸ್ ಮಾಡ್ತಾರೆ. ಅದೇ ಅವ್ರಿಗೆ ಎನರ್ಜಿ ಅಂತ ಹೇಳ್ಬೋದು, ಅದೇ ಅವ್ರದ್ದೊಂದು ಪ್ಲಸ್ ಪಾಯಿಂಟ್ ನೋಡಿ. ಯಾರೆಲ್ಲ ಅವರ ಚಾನೆಲ್ಗೆ ಹೋಗಿಲ್ಲ ಈಗಲೇ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ಕಮೆಂಟ್ ಹಾಕಿ, ಖಂಡಿತ ರೆಸ್ಪಾನ್ಸ್ ಮಾಡೇ ಮಾಡ್ತಾರೆ. ಯಾರೇ ಆಗಲಿ ಒಂದು ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿ, ಖಂಡಿತ ರೆಸ್ಪಾನ್ಸ್ ಇದ್ದೇ ಇರುತ್ತೆ ನೋಡಿ. ಎಷ್ಟು ವೀಡಿಯೋಸ್ ಹಾಕಿದ್ದಾರೆ ನೋಡಿ, ತುಂಬ ವೀಡಿಯೋಸ್ ಹಾಕಿದ್ದಾರೆ. ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾರೆ ಅವರು ಕೂಡ. ಅದು ಕೆಲಸದಲ್ಲಿ ಹೋಗಲಿ ಎಲ್ಲೇ ಹೋಗಲಿ ವೀಡಿಯೋಸ್ ಮಾಡೋದನ್ನು ಮಾತ್ರ ಅವರು ಮಾಡಿ ತಗೊಂಡು ಬರ್ತಾರೆ ಅಂತ. ವೀಣಕ್ಕ ಅಂತ ಡಾರ್ಲು ಅವರು ಎಲ್ಲಿ ಕೆಲಸಕ್ಕೆ ಹೋದ್ರೂ ಏನೇ ಮಾಡಿದ್ರು ಒಂದು ವಿಡಿಯೋ ಹಾಕ್ಕೊಂಡು ತಗೊಂಡು ಬರ್ತಾರೆ. ಅಷ್ಟು ಟ್ಯಾಲೆಂಟ್ ಅಂತ ಹೇಳ್ಬೋದು. ಎಲ್ಲೇ ಅಡುಗೆ ಮಾಡಿದ್ರು ಅಲ್ಲೊಂದು ವಿಡಿಯೋ ಮಾಡ್ತಾರೆ, ಚಾನಲ್ಗೆ ಹಾಕ್ತಾರೆ. ತುಂಬ ಕಷ್ಟ ಎಲ್ಲ ಗೊತ್ತಿರುವಂಥ ಪರ್ಸನ್ ನೋಡಿ. ಅವರ ಚಾನೆಲ್ಗೆ ಹೋಗಿ ಒಂದು ಕಮೆಂಟ್ ಹಾಕಿ, ವಿಡಿಯೋಸ್ ನೋಡಿ, ಓಕೆನಾ? ನೋಡಿದ್ರಲ್ವಾ ಎಷ್ಟು ವಿಡಿಯೋಸ್ ಹಾಕಿದ್ದಾರೆ ನೋಡಿ. 1K ಸಬ್ಸ್ಕ್ರೈಬ್ ಬೇಗ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ನೋಡ್ಕೊಂಡ್ರಲ್ವಾ? ವೀಣಾ ವ್ಲಾಗ್ಸ್ ಅವರ ಚಾನೆಲ್ಗೆ ಈಗಲೇ ಹೋಗಿ ಕಾಮೆಂಟ್ ಹಾಕಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾರೆಲ್ಲ ವಿಡಿಯೋಸ್ ನೋಡಿದ್ರೆ ಇಲ್ಲಿಯ ತನಕ ವೀಣಾ ವ್ಲಾಗ್ಸ್ ಆ್ಯಂಡ್ ಕಲಿನಲ್ಲಿ ಅವರ ಚಾನೆಲನ್ನು ನೋಡಿದ್ರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋಸ್ ನೋಡಿ ಒಂದು ಕಮೆಂಟ್ ಹಾಕಿ ಅವರಿಗೆ. ಇನ್ನು ನೆಕ್ಸ್ಟ್ ನಾಳೆ ಯಾರ್ದು ವಿಡಿಯೋಸ್ದು ಚಾನೆಲ್ನ ತಗೊಂಡು ಬರ್ತೀನಿ ಅಂತೇಳಿ ಕಾಯ್ತಾ ಇರಿ. ಹಾಗೆ ನೋಡ್ತಾ ಇರಿ. ನಿಮ್ಮ ಚಾನೆಲ್ಗೂ ಪ್ರಮೋಟ್ ಮಾಡಬೇಕಾ? ಹಾಗಾದರೆ ಒಂದು ಕಮೆಂಟ್ ಹಾಕಿ ಹೇಳಿ, ಕರೆಕ್ಟಾಗಿ ಹೇಳಿ, ಪ್ರಮೋಟ್ ಮಾಡಬೇಕಾ ಇಲ್ಲ ಸಪೋರ್ಟ್. ಕೆಲವರು ಹೇಳ್ತಾರೆ ಸಪೋರ್ಟ್ ಮಾಡಿ ಅಂತೇಳಿ, ಪ್ರಮೋಟ್ ಮಾಡಿ ನಮ್ಮ ಚಾನೆಲ್ನ ಅಂತೇಳಿ ಹೇಳಿ, ಖಂಡಿತ ನಾನು ಪ್ರಮೋಟ್ ಮಾಡ್ತೇನೆ. ಖಾಲಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನು ಸಪೋರ್ಟ್ ಮಾಡಬೇಕಾ, ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಬೇಕಲ್ಲ, ಪ್ರಮೋಟ್ ಮಾಡಬೇಕಾ ಅಂತೇಳಿ ಕರೆಕ್ಟಾಗಿ ಹೇಳಿ, ಓಕೆನಾ? ಹಾಗೆಯೇ ಇಲ್ಲಿಯ ತನಕ ವಿಡಿಯೋಸ್ ನೋಡ್ತಾ ಇದ್ದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ದುಡ್ಡು ಕೊಟ್ಟಂತೂ ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ದುಡ್ಡು ತೊಗೊಂಡು ಪ್ರಮೋಟ್ ಮಾಡ್ತಾ ಇಲ್ಲ, ಅದಂತೂ ಯೋಚನೆ ಮಾಡಬೇಡಿ. ನಮ್ಮ ಕೈಯಲ್ಲಿ ಏನೋ ಅಲ್ಪ ಸ್ವಲ್ಪ ಸಹಾಯ ಆಗುತ್ತಾ ಅದನ್ನು ನಾವು ಮಾಡುವ, ಯಾವ ರೀತಿ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತೇವೆ. ದುಡ್ಡು ಕೊಟ್ಟೆ, ದುಡ್ಡು ತಗೊಂಡೆ, ಆ ಥರ ಎಲ್ಲ ಯೋಚನೆ ಮಾಡುವಷ್ಟು ಇದೆಲ್ಲ ನಾನು. ನಮ್ಮ ಕೈಯಲ್ಲಿ ಏನು ಸಪೋರ್ಟು, ಏನು ಸಹಾಯ ಆಗುತ್ತಾ ಅದನ್ನು ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯ ತನಕ ವಿಡಿಯೋ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ವಿಡಿಯೋಸ್ನ ನೋಡಿ ಕಮೆಂಟ್ ಹಾಕಿ, ಯಾವ ಥರ ಬರುತ್ತೆ ಅಂತೇಳಿ ನಿಮ್ಮ ಕಮೆಂಟ್ಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ. ಬಾಯ್.